ಹಾಯ್ ಹೆಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ ಗೈಸ್ ಒಂದು ನಿಮಿಷ ಲ್ಯಾಪ್ಟಾಪ್ ಶಟ್ ಡೌನ್ ಮಾಡಿದ್ದೀನಿ. ಸೊ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಮನೆಗೆ ಬಂದು ಇವಾಗ ಮಾರ್ನಿಂಗಿಂದ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡಿ ನಮ್ಮದು ಸ್ವಲ್ಪ ಏನೋ ಟ್ರೆಂಡ್ಸ್ದು ಡೆಪಾಸಿಟ್ ಅಮೌಂಟ್ ಅರೇಂಜ್ ಮಾಡೋದೇ ಆಗ್ಬಿಟ್ಟೈತೆ. ಇವಾಗ ಸ್ವಲ್ಪ ಡಿಮಾರ್ಟ್ಗೆ ಹೋಗ್ಬೇಕು, ಸ್ವಲ್ಪ ಥಿಂಗ್ಸ್ ತೊಗೊಂಬರೋದಿದೆ. ಡಿಮಾರ್ಟ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಕೀ ತೊಗೊಬರ್ತೀನಿ ರೀ ಗೈಸ್. ಆ್ಯಂಡ್ ಸಿದ್ದರಾಜ್ ಬರ್ತಾ ಇದ್ದಾರೆ ಮಂಡ್ಯದಿಂದ, ಹಂಗೆ ಅವ್ರನ್ನೂ ಪಿಕಪ್ ಮಾಡ್ಕೋಬೇಕು. ಅಪ್ಪ ಕೈ ಕೊಟ್ಕೊಂಡೆ, ಅವ್ರನ್ನೂ ಪಿಕಪ್ ಮಾಡಬೇಕು. ಸುಂಕುತ್ಕಟ್ಟೆಯಿಂದ ಸ್ಲಿಪ್ಪರ್ಸ್, ಸುಂಕುತ್ಕಟ್ಟೆಯಿಂದ ಅವ್ರನ್ನ ಪಿಕಪ್ ಮಾಡ್ಕೋಬೇಕು. ಏನು ಥಿಂಗ್ಸ್ ಅಂದರೆ ಸ್ವಲ್ಪ ಐಟಮ್ಸ್ ತೊಗೊಬೇಕು ಮನೆಗೆ. ಮೊನ್ನೆಲ್ಲ ಹೋಗಿದ್ದೆ, ಬಟ್ ಇದು ಮೊನ್ನೆ ತೊಗೊಂಡಿಲ್ಲ ಆ ಥರದ ಐಟಮ್ಸು. ಸೊ ಫಸ್ಟ್ ಇವಾಗ ಹೋಗಿ ಡಿಮಾರ್ಟ್ಗೆ ಥಿಂಗ್ಸ್ ಪರ್ಚೇಸ್ ಮಾಡಿ ಸಿದ್ದರಾಜನ್ ಪಿಕಪ್ ಮಾಡಿಕೊಂಡು ಮನೆಗೆ ಬಂದು ಅಲ್ಲಿಂದ ಸ್ವಲ್ಪ ಹೊರಗಡೆ ಹೋಗೋದಿದೆ. ಸೊ ಸಿಗುವ ರೀ ಗೈಸ್. ಡಿಮಾರ್ಟಿಗೆ ಬಂದಿದ್ದೀವಿ ಗೈಸ್. ಅವಾಗಲೇ ಹೇಳಿದ್ನಲ್ಲ ಡಿಮಾರ್ಟಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇದೆ ಅಂತ. ಸೊ ಇಲ್ಲಿ ಈ ಕಡೆ ಹಿಂದಗಡೆ ಹಾಕಿದ್ದೀವಿ ಇಲ್ಲಿ ಗಾಡಿ. ಪರ್ಚೇಸಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ 10 ಗಂಟೆ ಕ್ಲೋಸಿಂಗ್ ಟೈಮ್. ಇವಾಗ ಬಿರಿಯಾನಿ ತಿನ್ನಕ್ಕೆ ಹೋಗ್ಬೇಕು ಸಿದ್ದರಾಜನ್ ಕರ್ಕೊಂಡು. ಏನು ಸಿದಾ, ಏನು ಸಮಾಚಾರ? ಬಿ ಕೂಲ್ ಗೈಸ್. ಬಾಟ್ಲು, ಪರ್ಕೆ, ಆಮೇಲೆ ಫ್ಲೋರ್ ಕ್ಲೀನರು ಎಲ್ಲ ತಗೊಂಡಿದ್ದೀವಿ. ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮನೆಗೆ ಹೋಗ್ತಾ ಇದ್ದೀವಿ. ಮನೆ ಕ್ಲೀನ್ ಮಾಡೋಕ್ಕೆ ಇವೆಲ್ಲ ಖಾಲಿ ಆಗಿದ್ದು, ಮತ್ತೆ ಇದು ಪರ್ಕೆ ತುಂಬ ಹಳೇದಾಗಿದ್ದು, ಮತ್ತೆ ಇಲ್ಲಿ ಸ್ವಲ್ಪ ಬ್ಯಾಗಲ್ಲಿ ಸ್ವಲ್ಪ ಇದೆ ಗೈಸ್. ನೋಡಿ ಇಲ್ಲಿ ಇಷ್ಟು, ಬರೀ ಇಷ್ಟಕ್ಕೇನೆ ಎಷ್ಟಾಗೈಸಿದ? 800 ರೂಪಾಯಿ. ಬೆಂಗಳೂರಲ್ಲಿ ಬದುಕೋದು ತುಂಬ ಕಷ್ಟ ಗೈಸ್. ದುಡ್ಡಿರ್ಬೇಕು, ಇಲ್ಲ ಅಂದರೆ ತುಂಬ ಕಷ್ಟ. ಎಲ್ಲ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವತ್ತು ಮ್ಯಾಚ್ ಇದೆಯಲ್ಲ, ಫೈನಲ್ಸ್ ಇದೆ ಮ್ಯಾಚು. ಐ ಡೋಂಟ್ ಇಂಟ್ರೆಸ್ಟ್ ಆ್ಯಕ್ಚುಲಿ, ನನಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ಯಾಕಂದರೆ ಅವ್ರಿಗೆ ಗೆದ್ದಿದ್ದಾರೆ, ಬಟ್ ಏನದು ಹೇಳ್ತಾರಲ್ಲ ದೇಶದಲ್ಲಿ ಪ್ರೀತಿ ಇರಬೇಕು ಅಂತ ಇದೆ, ಇಲ್ಲ ಅಂತಲ್ಲ. ಬಟ್ ನನಗೆ ಮ್ಯಾಚ್ ನೋಡೋದ್ರಲ್ಲಾಗಲಿ ಅದರಲ್ಲೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ. ಸದ್ಯಕ್ಕೆ ನಾವು ಮ್ಯಾಚ್ ಆಡೋ ಅಂತ ಇದಾಗ್ಬಿಟ್ಟಿದ್ದೀವಿ ಇವಾಗ. ಫಸ್ಟ್ ನಾವು ಮ್ಯಾಚ್ ಆಡೋಣ, ಬ್ಯಾಟಿಂಗ್ ಆಡೋಣ, ಮಿಕ್ಕಿದ್ದ ಆಮೇಲೆ ನೋಡ್ಕೊಳ್ಳೋಣ. ಅನಿಸಿದ್ದ ಏನಕ್ಕೆ ಹೋಗಿದ್ದೆ ಊರಿಗೆ? ಗೈಸ್ ಇವ್ರ ಊರಲ್ಲಿ ಜಾತ್ರೆ ಇತ್ತು ಅಂತ ಹೇಳಿದ್ನಲ್ಲ, 8ನೇ ತಾರೀಕು ಲಾಸ್ಟ್ ಇವ್ರ ಊರಿಗೆ ಹೋದಾಗ ಹೇಳಿದ್ನಲ್ಲ ಗೈಸ್. ಒಳ್ಳೆ ವ್ಲಾಗ್ ಆಗೋದಲ್ಲ ಸೀತಾ. ಬಟ್ ಆದರೆ ನನಗೆ ಕೆಲಸಗಳಿದ್ದೋ ಇಲ್ಲಿ ಹೋಗೋಕ್ಕಾಗಲಿಲ್ಲ. ಲಾಸ್ಟ್ ಟೈಮ್ ಇವ್ರ ಊರಿಗೆ ಹೋದಾಗೆ ಬನ್ನಿ ಅಂತ ಹೇಳಿದ್ರು. ಆ್ಯಂಡ್ ಆ ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ನಿಮ್ಮೂರು ಜಾತ್ರೆ ಇವತ್ತಿಂದ. ಇವನು ಪುಟ್ಮಲ್ ಇಬ್ರು ಹೋಗಿದ್ರು, ಇವನು ಮಾತ್ರ ಬಂದವನು ಇವಾಗ. ಮಲ್ಲು ನಾಳೆ ಬರ್ತಾನಂತೆ. ಅವ್ನು ಯಾಕಲ್ಲ ಬಾರಲ್ಲ ಇವತ್ತೇ ಅಂದರೆ ನೆಂಟ್ರು ಅವರೇ ಮನೇಲಿ ಸ್ವಲ್ಪ ಅಂದ. ಆಯಿತು ನೆಂಟ್ರು ನೋಡ್ಕೊಂಡು ಬಾರಪ್ಪ ಅಂತ. ಅಣ್ಣ ಸ್ವಲ್ಪ ತುಂಬ ಚೇಂಜ್ ಆಗಿದೆ ನೋಡಿ ಇವಾಗ. ಸಿದಾ 25 ಕಾಣಲ್ಲ, 24 ಚೇಂಜ್ ಆಗ. ತುಂಬ ಚೇಂಜ್ ಆಗಿದ್ದಾನೆ ಪುಟ್ಮಲು, ಅದಕ್ಕೆ ಅವನಿಷ್ಟ. ಇವಾಗ ಗಾಡಿ ಹತ್ರ ಬಂದು ನಾವು ಗಾಡಿ ತಗೊಂಡು ಮನೆ ಕಡೆಗೆ ಹೋಗ್ತೀವಿ ಗೈಸ್. ಹೋಗಿ ಸ್ವಲ್ಪ ಮನೆ ಹತ್ರ ಆಮೇಲೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತೀವಿ. ಸಿಗ್ತೀವಿ ರೀ ಗೈಸ್. ಇವಾಗ ಬಿರಿಯಾನಿ ತಿನ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಬಿರಿಯಾನಿ ತಿನ್ಬೇಕಾದ್ರೆ ಬ್ಲಾಗ್ ಮಾಡಲಿಲ್ಲ, ಯಾಕಂದ್ರೆ ಅಲ್ಲಿ ಜನ ಇದ್ರು ಸ್ವಲ್ಪ. ಆ್ಯಂಡ್ ನಾವು ಸ್ವಲ್ಪ ಹೊಟ್ಟೆ ಎಷ್ಟ್ಬಿಟ್ಟಿತ್ತಲ್ಲ, ತಿನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬಿಟ್ರು, ಬ್ಲಾಗ್ ಮಾಡೋದಿಲ್ಲ. ಮತ್ತೆ ಇನ್ನೊಬ್ರು ಫೋನ್ ಮಾಡಿದ್ರು ನಮಗೆ, ನಮ್ಮ ಫ್ರೆಂಡು ಫೋನ್ ಮಾಡಿದ್ರು. ಅವ್ರ ಜೊತೆ ಕಾಲಲ್ಲಿ ಮಾತಾಡ್ಕೊಂಡು ತಿನ್ಕೊಂಡು ಬಂದ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದೀವಿ. ಅದರಲ್ಲಿ ರೋಡಲ್ಲಿ ಇದ್ದೀವಿ. ಏನಪ್ಪಾ ಅಂದ್ರೆ ಜಾಗ ಬಿಡ್ಲಿ ಸೀದಾ ಹೋಗ್ಬಿಡ್ಲಿ. ಇದಕ್ಕಿಂತ ಜಾಗ ಬೇಕಾ ಅವನ್ಗೆ? ಹೊಡೆದ್ ಕಳ್ಸೋ ಅವನ್ಗೆ. ಕಾರ್ ಅವಲಿಂದ ಒಳ್ಳೆ ಅಲ್ಲಿಂದ ಆರಾಮ್ ಹೊಡಿತಾನೆ ಪಟಾಕಿ ಹೊಡಿತಾವ್ರ ಕಣ. ಏನ್ಸಿದ ಓ ಗಾಯಸ್ ಮಕ್ಳೇ, ಇದು ಏನು ಮ್ಯಾಚು ಇಂಡಿಯಾ ವಿನ್ ಆಗಿರ್ಬೇಕು, ಅದಕ್ಕೆ ಚಿಕ್ಕಪಟ್ಟೆ ಪಟಾಕಿ ಎಲ್ಲ ಹೊಡಿತಾವ್ರೆ. ನೋಡಿದ್ವಿ, ಹೊಡಿತಾವ್ರೆ ಗೈಸ್, ಫುಲ್ ಪಟಾಕಿ ಹೊಡಿತಾವ್ರೆ. ಓ ಮೈ ಗಾಡ್, ಗೈಸ್ ಇಂಡಿಯಾ ವಿನ್ ಆಗಿದೆ. ಇದು ನೋಡ್ಬಿಟ್ಟು ಹೇಳಿದಾರೋ, ಸ್ಕೋರ್ ಎಲ್ಲ ನೋಡಕ್ ಹೋಗಲ್ಲ, ಇದು ನೋಡ್ಬಿಟ್ಟು ಹೇಳೋದಲ್ಲ ಸೀದಾ ಇಂಡಿಯಾ ವಿನ್ ಆಗಿದೆ ಅಂತ. ಇಲ್ಲೇನೋ ಇಲ್ಲೇ ಯಾಕಪ್ಪ ಎಷ್ಟು ದಿವಸ ಆಯ್ತು ಬಂದ್ ಮನೆ ಕಡೆ? ಮರ್ತೋಯ್ತಾ ಅದ ಕಣ. ಇದು ಆಲೆ ಬಂದು 1 ತಿಂಗಳು ಆಯ್ತಾನೆ ಸೀದಾ. ಇಲ್ಲ ಲಾಸ್ಟ್ ವೀಕ್ ಬಂದಿದ್ರು, ನಾನು ಇರ್ಲಿಲ್ಲ ಅಷ್ಟೇ. ಇಲ್ಲಿಗೆ ಲಾಸ್ಟ್ ವೀಕ್ ಬಂದಿದ್ರಲ್ಲ ನೀವು?
ಲಾಸ್ಟ್ ವೀಕ್ ಹಾ ವಿಜಯ್ ಸರ್ ಮನೆ ಗ್ರೂಪ್ ಎಷ್ಟು ಬಂದಿರ್ಲಿವಾ? ಇಲ್ಲ ಅಣ್ಣಲ್ಲಿ ಬಂದ್ ನಾವು. ಅಲ್ಲ ಇಲ್ಲಿಗೆ ಬಂದಿದ್ದ ತಾನೆ ಮನೆಗೆ. ಹೌದು, ಆದ್ರೆ ಹಿಂಗ್ ಬರ್ನಿಲ್ಲ ನಾವು. ಅದು ಹಾ ಅಲ್ಲಿ ಬಟ್ಟ ತಗೋಬೇಕಾಯ್ತು, ಹಂಗೆ ಬಟ್ಟ ತಗೊಂಬ ಅಂತ ಹೋದ್. ಮತ್ತೆ ಇನ್ನೇನ್ ಸಿದ್ದರಾಜು ಸಮಾಚಾರ? ಏನಿಲ್ಲ, ಹೇಳ್ಬೇಕೆಲ್ಲ ಗ್ರಾಚಾರ. ಗಾಚಾರ? ಯಾಕ್ರಿ ಗಾಚಾರ? ಹಾಕಿ ಅಯ್ಯೋ ಗಾಯ್ಸ್ ಫುಲ್ ಪಟಾಕಿ ಹೊಡಿತಾವ್ರಿ ಬೆಂಗಳೂರಲ್ಲಿ. ಹಳ್ಳಿ ಕಡೆ ಇದ್ರ ಗಾಳಿಗೆ ನನಗೆ ಗೊತ್ತಿರಲ್ಲ. ಬೆಂಗಳೂರಲ್ಲಿ ಫುಲ್ ಪಟಾಕಿ ಹೊಡಿತಾ ಇರ್ತಾರೆ. ಇಷ್ಟೊಂದೆಲ್ಲ ಖರ್ಚು ಮಾಡಿ ನೋಡಿ, ದೇಶದ ಮೇಲೆ ಎಷ್ಟು ಅಭಿಮಾನ ಅಂತ ಇಲ್ಲೇ ಗೊತ್ತಾಗ್ಬಿಡ್ತಲ್ಲ ಸೀದಾ. ಹೌದು, ಎಲ್ಲ ಒಂದೇ ರೋಡ್ ತಾನೆ. ಹೆಂಗೋದ್ರೂ ಹೋಯ್ತದೆ. ಇದು ಡೆಡ್ ಎಂಡ್. ಅಂಡ್ ಇನ್ನೇನಪ್ಪ ಅಂದ್ರೆ ಇವತ್ತಿಗೆ ಶ್ರೀನಿವಾಸ್ ಅವರು ಊರಿಗೆ ಹೋಗಿದ್ದಾರೆ. ಅಡ್ವಾನ್ಸ್ ಬೇಕಿತ್ತಲ್ಲ, ಡೆಪಾಸಿಟ್ ಅಮೌಂಟ್ ಗೋಟ್ರೆಂಡ್ಸ್ಗೆ, ಅದನ್ನು ತಗೊಂಡ್ಬರೋಕೆ ಊರಿಗೆ ಹೋಗಿದ್ದಾರೆ. ನಿಜವಾಗ್ಲಿ ಲಿಟ್ರಲಿ ಲೈಫಲ್ಲಿ ಸಿದಾ ಇವಾಗ ಅನಿಸ್ತಾ ಇರೋದು ಏನಂದ್ರೆ, ನಾವೆಲ್ಲರಿಗೂ ಅದು ಇದು ಮಾಡಿದೀನಿ. ಬಟ್ ನಾವ್ ಕೇಳಿದಾಗ ಒಬ್ರು ಇಲ್ಲ ಅಂತಿಲ್ಲ, ಒಬ್ರು ಕೊಡ್ತೀನಿ ಅಂತ ಅನ್ಲಿಲ್ಲ ಕಣೋ. ಇಲ್ಲ ಅಂತ ಅಡ್ವಾನ್ಸ್ ಇಲ್ಲ ಅಂತಾನೆ ಅಂದ್ರಲ್ಲ. ಸಿದ್ದರಾಜನ್ ಕೇಳಿದೆ, ಅವನೇನೋ ಸ್ಯಾಲ್ರಿ ಬರ್ಲಿ ಬಿಕ್ಕುದ್ರೆ ಕೊಡ್ತೀನಿ ಇಂದ. ಫುಟ್ಬಾಲ್ ಅಂತ ಕೇಳಿದೆ, ಅವನು ಅಷ್ಟೇ. ಅಂಡ್ ನಮ್ಮ ಜೊತೆಲಿ ಇರೋರು ಯಾರು ಅಂತೆಲ್ಲ ಇಲ್ಲೇ ಗೊತ್ತಾಗ್ಬಿಡ್ತಾರೆ ನಮ್ಗೆ. ಬಟ್ ಐ ವಿಲ್ ಅರೇಂಜ್ ಇಟ್. ನನ್ ಸ್ವಲ್ಪ ಅರೇಂಜ್ ಆಗಿದೆ. ಶ್ರೀನಿವಾಸ್ ಒಂದು ಅರೇಂಜ್ ಮಾಡಕ್ಕೆ ಅಂತ ಊರಿಗೆ ಹೋಗೋಣ. ಅವನಂತೂ ಸಿಕ್ಕಾಬಿಟ್ಟೆ ತಲೆ ಕೆಡ್ಸ್ಕೊಬಿಟ್ಟಾನ ಇದ್ರ ಬಗ್ಗೆ. ಏನಾಗುತ್ತೋ ಗೊತ್ತಿಲ್ಲ. ನಾಡಿದ್ದು 10th ಕೊಡಬೇಕು. ಒಂದ್ ದಿವಸ ಎಕ್ಸ್ಟೆಂಡ್ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ. ಯಾಕಂದ್ರೆ 10th ಒಂದು ಕಾರಣ ಸಿಗುತ್ತೆ ನಮ್ಗೆ ಅವ್ನಿಗೆ ಎಕ್ಸ್ಟೆಂಡ್ ಮಾಡಕ್ಕೆ, ಓನರ್ಗೆ. ಅಣ್ಣ 10th ಏನು ಟ್ಯೂಸ್ಡೇ, ಮಂಗಳವಾರ ನಾವು ದುಡ್ಡು ಕೊಡಲ್ಲ. ಸೊ ಅದಕ್ಕೋಸ್ಕರ ಬುಧವಾರ ಕೊಡ್ತೀವಿ ಅಂತ ಅಲವಲಿಸಿದ ಹಿಂಗೆ ಹೇಳ್ಬೋದಲ್ಲ. ಹಾ ಏನು ಮಂಗಳವಾರ ಕೊಡಲ್ಲ ಅಣ್ಣ, ಬುಧವಾರ ಕೊಡ್ತೀವಿ ಅನ್ನೋದು ಬೇಡ. ಅದ್ರ ಮೇಲೆ ನಿಲ್ಸು ಹಂಗಂತ ಹೇಳ್ಬೋದಲ್ಲ. ಒಂದ್ ದಿವಸ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಗಾಡಿ ನಿಲ್ಸಕ್ ಇಷ್ಟೊಂದು ಇದ್ ಮಾಡ್ತಾ ಇದೆಯಲ್ಲ, ಲಾಕ್ ಮಾಡೋ. ಗಾಡಿ ವರ್ಷ ಬಟ್ಟೆ ಕಣ ಅಷ್ಟೇ, ಏನೇನಿಲ್ಲ ಅದ್ರಲ್ಲಿ. ಏನೇನ್ ತಂದಿದ್ದೀವಿ ಅಂದ್ರೆ ಮನೆಗೆ ನಾವು ಇವಾಗ ತೋರಿಸ್ತಿದ್ದೀರಿ. ಇದು ವಾರ ತೆಗಿಯೋ ಮಲ್ಕೊಳ್ಳೋಣ ಇಷ್ಟು ಬೇಗನಾ ಗೈಸ್. ಒಂದು ಲೋಟ ಅಲ್ಲ, ಏನು ಬಾಟ್ಲಿಂದು 2 ಬಾಟಲ್, ಆಕ್ಚುಲಿ 2 ದೀಪ. ಅಂಡ್ ಇದು ಒಂದು ಎಣ್ಣೆ ಬಾಟಲು, ಇದು ಒಂದು ಲೈಟು. ಗೈಸ್ ಇದೆಲ್ಲ ಏನ್ ತಂದಿರೋದು ಅಂದ್ರೆ ನಮ್ಮ ಮನೆಗಲ್ಲ, ನಮ್ದು ಇದು ಯೂಟ್ಯೂಬ್ ಸ್ಟುಡಿಯೋ ಇದೆಯಲ್ಲ, ಅದಕ್ಕೆ ಇವೆಲ್ಲ ತಂದಿರೋದು. ಯೂಟ್ಯೂಬ್ ಸ್ಟುಡಿಯೋ ರೆಡಿ ಆಗಿದೆ. ನೆಕ್ಸ್ಟ್ ವೀಕಿಂದ ಯೂಟ್ಯೂಬ್ ಸ್ಟುಡಿಯೋ ಇಂದ ನಮಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬಲ್ಲಿ. ನೋಡಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಸಿದ್ದರಾಜು ನೀವು ಬರ್ತೀರಾ ಯೂಟ್ಯೂಬ್ ಸ್ಟುಡಿಯೋಗೆ? ಎಲ್ಲ ತಗೊಬೇಕು ಗಾಯ್ಸ್. ಏನೋ ಒಂದು ಹೊಸದಾಗಿ ಯೂಟ್ಯೂಬಲ್ಲಿ ಇನ್ಫಾರ್ಮೇಶನ್ ವಿಡಿಯೋಸ್ ಎಲ್ಲ ಮಾಡೋಣ ಅಂದ್ಬಿಟ್ಟು ಏನೇನೋ ಮಾಡಿ ಸ್ವಲ್ಪ ಖರ್ಚು ಮಾಡಿ ಯೂಟ್ಯೂಬ್ ಸ್ಟುಡಿಯೋನ ಮಾಡಿಸಿದೀನಿ. ಇದರಲ್ಲಿ ಏನೋ ಒಂದು ಮಾಡೋಣ ಅಂತ ಮಾಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ. ಕನ್ನಡದಲ್ಲಿ ಮಾಡಿ ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಜನಗಳಿಗೆ ಹಂಚೋಣ ಅಂತ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಕಲ್ಲಿ ಬರುತ್ತೆ, ನೆಕ್ಸ್ಟ್ ವೀಕಿಂದ ವಿಡಿಯೋಸ್ ಬರ್ತಾ ಇರುತ್ತೆ ಗೈಸ್. ಇಲ್ಲಿ ಏನೋ ಕಿಸಿದೇ ಇದೆಯಾ ಅಣ್ಣ, ಫುಲ್ ಇವಾಗ ಮಲ್ಕೊಳಕ್ಕೆ ರೆಡಿ ಆಗ್ಬಿಟ್ಟವನೆ. ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಲ್ಲ ಮಂಡ್ಯದಿಂದ, ಫುಲ್ ಟಯರ್ಡ್ ಆಗ್ಬಿಟ್ಟ. ಅಲ್ಲ ಸಿದ್ಧ? ಸಿದ್ಧ ಇನ್ನೇನ್ ಸಮಾಚಾರ? ಮಾತಾಡ್ಸಪ್ಪ. ನಮ್ ಬ್ಲಾಗ್ ಅಲ್ಲಿ ಬಂದ ಎಷ್ಟು ದಿವಸ ಆಯ್ತು ನೀನು? ಬ್ಲಾಗ್ ಅಲ್ಲ ಕಣದು, ಬ್ಲಾಗ್ VLOG ವ್ಲಾಗ್. ಮಲ್ಲೂನು ಹಂಗೆ ಅಂತಾನೆ, ನೀನು ಹಂಗೆ ಅಂತೀಯ. ಎಷ್ಟು ದಿವಸ ಆಯ್ತು? ಆಲೆ 10 ದಿವಸ, 12-15 ದಿವಸ ಆಗ್ಬಿಟ್ಟದೆ. ರೈಸು ಆಯ್ತು. ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಂಡು ತಿನ್ಕಣ, ತಲೆ ಕೆಡ್ಸ್ಕೊಬೇಡ ನೀನು. ಗೈಸ್ ಇದೇನೋ ತಂದವನಿ ಸಿದ್ದರಾಜು ಗೈಸ್. ಇದು ಏನ್ಕಿದು? ಹಣ್ಣಿಡಕ. ಇದನ್ನ ಲಾಸ್ಟ್ ವೀಕು ತಗೊಂಬಂದು ಇಟ್ಟಿದ್ದ, ನಾನು ಇದನ್ನ ಓಪನ್ ಮಾಡಿಲ್ಲ. ಇದು ನಮ್ ಸ್ಟುಡಿಯೋಗೆ ಏನಕ್ಕಾದ್ರೂ ಯೂಸ್ ಆಗುತ್ತಾ?
ಏನ್ ಇಡಕ್ಕೆ ಹಾಕಿ ಯಾರಿಗೆ ನಾವು ವಿಡಿಯೋ ಮಾಡೋ ಟೈಮಲ್ಲಿ ಮುಂದೆ ಟೇಬಲ್ ಮೇಲೆ ಇಟ್ಕೊಳ್ಳೋಣ ಹಣ್ಣು ಇಟ್ಬಿಟ್ಟು ಎಣ್ಣೆ ಹಾಕೋ. ಹಾಗೆ ಒಂದೊಂದು ತಿನ್ಕೊಂಡು ವಿಡಿಯೋ ಮಾಡೋದಾ ತಲೆ ಕೆಡ್ತು ಅಂದ್ರೆ ಹಿಂಗ್ ತಲೆ ಮೇಲೆ ಹಾಕೋ. ಗೈಸ್ ಯಾರೋ ಇಲ್ಲ ಚೆನ್ನಾಗಿದೆ ಇಂಥವ್ಗೆಲ್ಲ ಮಾಡ್ಬೇಕು ತೋರ್ಸ್ಬಿಡು. ಸಿದ ಬಾಯಿ ಒಂದ್ ತಮ್ಮನೇಲಿ ಹಂಗೆ ಫೋಟೋ ತಗೊಳ್ಳೋಣ ಇಬ್ರು. ಬಟ್ಟೆ ಇಟ್ಟಿರೋ ಸುಮ್ನಿರು. ಬಾರ ಇಲ್ಲ ಒಂದ್ ನಿಮಿಷ ಬೇಗ ಬಾರೋ. ಹೆಲ್ಮೆಟ್ ತಗೊಳ್ಳೋ, ಹೆಲ್ಮೆಟ್ ಹಾಕೊಳ್ಳೋ. ಹಾಕೊಳ್ಳಲ್ಲ ಎಷ್ಟು ತನಕ ಮಾಡ್ತೀರ ಸೀದಾ ಕುಡಿಯುವಂತ ಇಲ್ಪುಷ್ ಕಾಕ ಹಾಕೊಂಡು ಹಿಡ್ಕೊ ಕೈ ತಗೊಳ್ಳಿದ ಎಲ್ಲ ಪರಗಿ. ಹೆಲ್ಮೆಟ್ ಮಾತ್ರ ಹಾಕಕ್ಕೆ ಗಾಯ್ಸ್ ಬಾರ ಇಲ್ಲಿ ಪಕ್ಕಕ್ಕೆ ಐತ್ಲಿ ಪಟ್ಟು ನಿಂತ್ಕೊಳ್ಳ ಚಿಂಗ ಬಾರ್ಲ ಇಲ್ಲಿ ಫೋಟೋ ತಗೊಂಡಿಲ್ಲ. ಇರ ಇದೇ ತಮ್ಮನೇಲ್ಸಿದ್ದ ಗಾಯ್ಸ್. ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋನ. ಕೂಲ್ ನೋಡಿ ಹಿಂಗ ಆಡ್ತೀನಿ ಅಂದ್ಬಿಟ್ಟು ಬಿ ಕೂಲ್ ಬಾಟ್ಲೆ ತಗೊಂಡ್ಬಂದಿದ್ದೀನಿ ಬರ್ತಿರೋದ್ನ. ಇದ್ರಲ್ಲ ನೀರು ಕುಡ್ದು ಆಕ್ಚುಲಿ ನಾನು ಸ್ಟೀಲ್ ಬಾಟ್ಲ್ ಕುಡಿಯೋದು. ಇವನು ಪುಟ್ಮಾಲ್ ಯಾವಾಗ ಸ್ಟುಡಿಯೋಗೆ ಬಂದಾಗ ಕುಡಿಯಕ್ ಬೇಕಾಯ್ತು ಅಂದ್ಬಿಟ್ಟು ತಗೊಂಡಿರೋದು. ಇವ್ರು ಸ್ಟೀಲ್ ಬಾಟ್ಲ್ ಅದೆಲ್ಲ ಕುಡಿಯಲ್ಲ. ಇವರು ಎಲೆಕ್ಟ್ರಿಕ್ ಅಲ್ಲ ಕಣೋ, ಚಾರ್ಜಿಂಗ್ ಬಲ್ಪು. ಗೊತ್ತಾಯ್ತು. ಕರೆಂಟ್ ಇಲ್ಲ ಅಂದ್ರೆ ಹ್ಞೂ ಕಣ ಚಾರ್ಜ್ ಆಯ್ತದೆ, ಆಮೇಲೆ ಉರಿತದೆ. ಬೆಂಕಿ ಬಂದ ಹೊಗೆ ಬಂದ. ಅಯ್ಯ ನಿನ್ ಮಕ್ಕೆ ಯಾವ ಇವೆಲ್ಲ ಎಲ್ಲಿಂದ ಬರ್ತಿರೋ? ಕೆಂಪ ಸತ್ಕ ಬಂದ್ಬಿಡ್ತೀರಾ ಸುಮ್ನೆ ಅಲ್ಲ ಸುಮ್ಮನೆ ಲ್ಯಾಪ್ಟಾಪ್ ಇಲ್ಲಿ ಅದಲ್ಲ ನಿಂದ. ಅದು ತಿರ್ಗಾ ವಾಪಸ್ ಕೊಟ್ಟಿದ್ದೀನಿ, ತಗೊಂಡ್ಬರ್ಬೇಕು. ನಮ್ಮ ಮಾವ ಮನೇಲಿ ಐತಿ, ಅದೇನೋ ಸ್ವಲ್ಪ ಕೆಲಸ ಐತಂದೆ ಇಸ್ಕೊಂಡು ಹೋಗ್ರಿ. ಸಿದ್ಧಾ ಮಲ್ಕೊಳ್ಳೋಣ. ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ ಕಣೋ. ಇವು ಬಟ್ಟೆ ಎತ್ಕೊಂಬಂದಿಲ್ಲ ಕಣೋ, ಬಟ್ಟೆ ಒಣಗಾಕಿದ್ದೀನಿ. ಬೆಳಗ್ಗೆ ಬಟ್ಟೆ ತೊಳ್ದಾಕಿದೆ. ಆಕ್ಚುಲಿ ಎತ್ಕೊಂಬರ್ಬೇಕು ಇವಾಗ. ಬಟ್ಟೆ ಎಲ್ಲ ಮೇಲೆ ಇದೆ, ಟೆರೆಸ್ ಮೇಲೇನೆ. ಓ ಯಾರು ಸ್ಲಿಪ್ಪರ್ ಎಲ್ಲ ಹಿಂಗ್ ಬಿಡ್ತಾರಪ್ಪ ಗೈಸ್. ಬೆಳಗ್ಗೆ ಹಾಕ್ಬಿಟ್ಟು ಹೋಗಿರೋ ಬಟ್ಟೆ ತೆಗ್ದಿಲ್ಲ, ಫುಲ್ಲು ಬಟ್ಟೆ ಇದೆ ನಾವು ಗೈಸ್. ಕೆಳಗೆಲ್ಲ ಬಿದ್ದುಬಿಟ್ಟಿದೆ ಅನ್ಸುತ್ತೆ. ನಂದಲ್ಲ, ಅದಾರ ಬೇರೆ ಯಾರ್ದು. ಕ್ಲಿಪ್ ಹಾಕ್ಬಿಟ್ಟು ಹೋಗಿದ್ದೆ. ಇವಾಗ ಬಟ್ಟೆ ಎತ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡೋದು, ಮಾಡ್ಕೊಳ್ಳೋದು ಅಷ್ಟೇ. ಬೆಳಗ್ಗೆ ಸ್ವಲ್ಪ ಕೆಲಸ ಇದೆ ಸ್ಟುಡಿಯೋದು. ಇನ್ನು ಸ್ವಲ್ಪ ಸೆಟಪ್ ನಡೀತದೆ, ಸೊ ಅಲ್ಲಿಗೆ ಹೋಗ್ಬೇಕು. ಇನ್ನು ಸ್ವಲ್ಪ ಕೆಲಸಗಳಿದೆ. ಸೊ ಇವತ್ತಿಗೆ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮಂಥ ಮಿಡಲ್ ಕ್ಲಾಸ್ ಮಕ್ಕಳನ್ನ ಸ್ವಲ್ಪ ಬೆಳೆಸಿ, ನೀವು ಯಾರೆಲ್ಲ ವ್ಲಾಗ್ ಮಾಡ್ತಿದ್ದೀರಾ ನಾವು ಸಪೋರ್ಟ್ ಮಾಡ್ತೀವಿ. ಯಾರಾದರೂ ಕೊಲಾಬ್ರೇಷನ್ ಮಾಡೋರು ಇದ್ದರೆ ದಯವಿಟ್ಟು ಪ್ಲೀಸ್ DM ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಶುಭರಾತ್ರಿ, ಗುಡ್ ನೈಟ್ ಎಲ್ರಿಗೂ. ಸಿಗುವ ನಾಳೆ ಹೊಸ ವಿಡಿಯೋದಲ್ಲಿ.